ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ 1 ಇಯರ್ ಆದಮೇಲೆ ನಾವು ಎಲ್ಲ ಟ್ರಿಪ್ ಹೊರಟಿದ್ದೀವಿ. ರೆಡಿ ಆಗ್ತಾ ಇದೀವಿ ನಾವು. ಅವಳು ನೆನಪರಿಶ್ ಆಗ್ತಾ ಇದ್ದಾಳೆ. ಹಾಯ್ ಮಾಡು. ಹಾಯ್. ನೋಡಿ ಯಾವ ಪ್ಲೇಸಿಗೆ ಹೋಗ್ತೀವಿ ಏನು ಅಂತೆಲ್ಲ ಟ್ರಿಪ್ ಅಂತೂ ಹೋಗ್ತಾ ಇದ್ದೀವಿ. ಬಟ್ ಎಲ್ಲಿ ಅಂತ ವೇಟ್ ಮಾಡಿ. ಓಕೆ ಗೈಸ್, ನಾವೆಲ್ಲ ಹೊರಟು ಬಂದಾದ್ಮೇಲೆ ಫ್ರೆಂಡ್ಸ್ ಆಲ್ರೆಡಿ ಬಂದು ಎಲ್ಲರೂ ವೇಟ್ ಮಾಡ್ತಾಯಿದ್ರು. ನೀನು ಪೂಜೆ ಮಾಡ್ಕೊಂಡು ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪೂಜೆ ಮಾಡ್ತಾವ್ರೆ. ಈಗ ಪೂಜೆ ಆಯಿತು ಎಲ್ಲ ಒಳ್ಳೆದಾಗಲಿ ಅಂತ ತುಂಬ ಜನ ಬೇಕಂದರೆ ದೇವ್ರ ಹತ್ರ ಭಾಳ ಭಕ್ತಿ, ತುಂಬ ಜಾಸ್ತಿ ಪೂಜೆ ಮಾಡ್ತಾರೆ. ಭಕ್ತಿಗೆ ಒಂದು ಹೆಸರೇ ಕೋಸಲ್ಯ ಅವರು. ಯಾವ್ದಾರ ಇನ್ ಕೇಸ್ ನಾವು ದೇವಸ್ಥಾನಕ್ಕೆ ಹೋದ್ರೆ ನಾವೆಲ್ಲ ಹೊರಗೆ ಬಂದು ಒಳಗಿನ ಬಂದಿರಲ್ಲ ನೋಡಿ ಬೇಕಾದ್ರೆ ಕಣ್ಣೀರು ಹಾಕಿ ಬರ್ತಾಳೆ. ಮಂತ್ರಾಲಯದಲ್ಲಿ ಕಣ್ಣೀರು ಹಾಕೊಂಡಿದ್ದೀವಿ. ರಾಯರಿಗೆ ಏನೋ ಹೇಳ್ತಾ ಇಲ್ಲ ಸರಿ, ಕಣ್ಣೀರು ರಾಯರ ಹತ್ರ ಮಾತಾಡ್ತಿದ್ಲ, ಅದಕ್ಕೆ ಲೇಟ್ ಆಗಿ ನಾವೆಲ್ಲ ಆಚೆ ಬಂದಿದ್ದೀವಿ. ಭಕ್ತಿ ಸೀರೆ ಊರುಗಡೆ ಒಳಗೂ ಹೊಡಿಬೇಕು ಅಂತ ಅವ್ಳು ಲಾಗ್ ಮಾಡ್ತಾಳೆ. ಇನ್ನೂ ಸ್ವಲ್ಪ ಜೋರಾಗಿ ಮಾಡ್ತಾಳೆ. ಪೂಜೆ ಮಾಡಿದ್ರೆ ಇದೆಲ್ಲ ಕೇಳಿಸ್ಕೊಬಾರ್ದಲ್ಲ. ಯಾಕೆ ಕೇಳಿಸ್ಕೊಂಡ್ರು? ಈಗ ಬಂಡೆ ಅವರಿಂದ ಪೂಜೆ ಆಗ್ತಾ ಇದೆ. ಈಗ ನೆಕ್ಸ್ಟ್ ಕಾವೇರಿ ಅವರು ಪೂಜೆ ಮಾಡ್ತಾ ಇದ್ದಾರೆ ಗೈಸ್. ಅವ್ರು ಮಾಡಿದ್ರು, ಕಾವೇರಿ ಆಯಿತು. ಇವಾಗ ಮೇನು ನಮ್ಮ ಹುಡುಗರಲ್ಲಿ ಅಲ್ಲಿ ಕೇರ್ ಕೊಡು, ಕೇರ್ಗೆ ಅಕ್ಷು ಕೊಡು. ಅಕ್ಷು ಮಾಡ್ತಾಳೆ ಇವಾಗ. ಅವ್ಳು ಬೇಗ ಮುಗಿಸ್ರು ಪೂಜೆನ. ಹಾಗೆ ಮುಗೀತು ಅಷ್ಟೇ. ಈಗ ನಮ್ಮ ಕೇರ್ ಮಂಜು ಅವರು ಭರ್ಜರಿ ಪೂಜೆ ಮಾಡ್ತಾರೆ. KR ಮಂಜುನಾಥ್ ಅವ್ರಿಗೆ ಧನ್ಯವಾದಗಳು. ಸೂಪರ್ ಬಮ್ಮ. ಹೆಸರಲ್ಲ ಯಾವ್ಯಾವ ಸಾರಿ ಪೂಜೆ ಮಾಡಿದೆ ಅವನು ಯಾರು ಪಾಪ ಯಾರು ಸ್ವಾಮಿ ಎಲ್ಲಮ್ಮ ಗೊಲ್ಲಳ್ಳಿ ಸುದ್ದಿ ಹಂಗೆ ಹೇಳೋದು ಅವನು. ಮಂತ್ರ ಬರುತ್ತಾ? ಋತುಕ್ ಯಾದವ್ ಅವರು ತುಂಬ ಭಕ್ತಿಯಿಂದ ಇವಾಗ ಕಾಯಿ ಹೊಡಿತಾ ಇದ್ದಾರೆ. ಮ್ಯಾನೇಜ್ಮೆಂಟ್ ಎಲ್ಲ ತಗೊಂಡು ಟಿ ಗಾಡಿ ನಮ್ದು ಒಂದೇ ಏಟಲ್ಲಿ ಹೊಡೆದ್ಬಿಟ್ಟಲ್ಲ ಮಗ. ಮಂಜಣ್ಣ ಏನು ಅನಿಸ್ತು ಟ್ರಿಪ್ ಹೋಗ್ತಿರೋದು? ಲಾಸ್ಟ್ ಟೈಮು ಟ್ರಿಪ್ ಹೋಗ್ಬೇಕಾದ್ರೆ ಇದೇ ಪ್ಲೇಸ್ ಏನು ಅನಿಸುತ್ತೆ? ನನಗೆ ತುಂಬ ಖುಷಿ ಆಗ್ತೈತೆ. ಇನ್ನೊಂದ್ಸತಿ ಎಲ್ಲರೂ ಸೇರಿದೀವಲ್ಲ, ಮತ್ತಿನ್ನೂ ಸೇರ್ತಾನೆ ಇರ್ತೀವಿ. ಒಬ್ಳೇಶಣ್ಣ ನೀನೇನು ಹೇಳ್ತೀಯಾ? ತುಂಬ ಖುಷಿ ಆಗ್ತಿದೆ. ಕೇರಳ ಮಿಸ್ ಮಾಡ್ಕೊಂಡ್ವಿ. ಅದಕ್ಕೆ ಈ ಸಲ ಬಿಟ್ಟಿಲ್ಲ, ಕರ್ಕೊಂಡ್ ಬಂದಿದ್ದೀವಿ. ನಿಮಗೇನು ಅನಿಸ್ತಿದೆ ಕಾವೇರಿ ಅವರೇ? ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಅದಕ್ಕೆ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ. ನಿಮಗೇನು ಅನಿಸ್ತಿದೆ? ಈಗ ಹೋಗ್ತೀವಿ. ಲಾಸ್ಟ್ ಟೈಮು ಇಲ್ಲೇ ಎಲ್ಲ ಪೂಜೆ ಮಾಡಿದ್ದು, ಈ ಟೈಮ್ ಇಲ್ಲೇ ಮಾಡ್ತೀವಿ. 1 ಇಯರ್ ರಮ್ಯಾ ನಿನಗೇನು ಅನಿಸ್ತಿದೆ? ಎಷ್ಟೊತ್ತು ಟೀ ಕುಡಿತಾ ಇದ್ದಾರೆ ಅಂತ ಅನಿಸ್ತದೆ ಗೈಸ್ ಇವಳಿಗೆ. ಫಸ್ಟ್ ಹಾಲೆ ಟೀ ಕುಡಿತೀವಿ. ಆಮೇಲೆ ತುಂಬ ದಿನ ಗ್ಯಾಪ್ ಆಗಿತ್ತು. ತುಂಬ ಮಿಸ್ ಮಾಡ್ಕೊಂಡಿದ್ದೀವಿ. ಅಂದರೆ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡಿದ್ದೀವಿ. ಈಗ ಮತ್ತೆ ಅದೆಲ್ಲ ರೀಕಾಲ್ ಮಾಡ್ತೀವಿ. ನಮ್ಮ ಚಿಕ್ಕ ನೋಡಿ ಎಕ್ಸಾಮ್ ಅದರಲ್ಲೂ ನೀವು ಇನ್ನೊಬ್ಬರನ್ನ ವೇಟ್ ಮಾಡಿ ಬರ್ತಾ ಇದ್ದಾಳೆ. ವೇಟ್ ಮಾಡಿ ಸ್ವಲ್ಪ. ಜೀವಿ ನಿನಗೇನು ಅನಿಸ್ತಾ ಇದೆ? ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಅಪ್ಪ ಹಂಗೆ ದುರ್ಗದ ಬಸ್ ಕಾಣ್ತಾ ಇದೆ. ಏನು ಅನಿಸ್ತೈತೆ? ಮನೆಗೆ ಹೋಗ್ಬೇಕಂತ ಮಾಡಿದ್ದೀವಿ. ಅರುಣಾಕ್ಷಿ ನಿನಗೇನು ಅನಿಸ್ತಾ ಇದೆ? ಏನು ಅನ್ನಿಸ್ತಿಲ್ಲ ಇವಾಗ ಸದ್ಯಕ್ಕೆ. ನೀನು ಬರಲ್ಲ ಅಂದೋ, ಯಾಕೆ ಬಂದ್ಬಿಟ್ಟೆ? ಗೊತ್ತಿಲ್ಲ. ಆಮೇಲೆ ನಿನಗೊಂದು ವಿಡಿಯೋ ಇದೆ, ಮಾಡ್ತೀನಿ. ಸರ್ ನಿಮಗೇನು ಅನಿಸ್ತಾ ಇದೆ ಇಬ್ಬರಿಗೆ? ಏನು ಅನಿಸ್ತದೆ ಅಂದರೆ ಖುಷಿ ಆಗ್ತಿದೆ. ತುಂಬ ಗೈಸ್ ಏನು ಗೊತ್ತಾ, ಟ್ರಿಪ್ ಹೋಗ್ತಾ ಇರೋದು ಫೋನ್ ನೋಡೋದಕ್ಕಲ್ಲ. ನೀವು ಸ್ವಲ್ಪ ಫ್ರೆಂಡ್ಗಳ ಜೊತೆ ಕಳಿಬೇಕಂತ ನಿಮ್ಮಲ್ಲಿ ಸಾಂಗ್ಸು ಸಿಗಲ್ಲ ಆನ್ಲೈನ್. ಇಲ್ಲ ನಮ್ಮ ಹತ್ರ ಇದೆ. ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಗ್ಯಾಲರಿಲಿ. ಡೋಂಟ್ ವರಿ. ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಸಾಂಗ್ಸ್. ಒಳ್ಳೆ ವೈಬಲ್ ಇದೀವಿ ಗೈಸ್. ಓಕೆ ಮಾತಾಡೋಣ ಅಲ್ಲ, ಹೋಗ್ತಿರ್ತಾನೆ ಬೇಡ. ಈಗಿರೋದು ಒಬ್ಳು ಬರಬೇಕು. ಎಲ್ಲರೂ ಅವಳೊಬ್ಳಿಗೆ ನಾವೆಲ್ಲರೂ ಕಾಯ್ತಿದ್ದೀವಿ. ಖುಷಿಯಾಗಿರೋಣ ಅಷ್ಟೇ. ಏನಂತೀರಾ? ಹೇಗಿರೋಣ, ಯಾವ ಜಗಳ ಮಾಡೋಣ.
ಬೇಡ ಖುಷಿಯಾಗಿ ಬರೋಣ ಅಷ್ಟೇ. ಗಾಯ್ಸ್ ಎಲ್ಲರೂ ಇ ಸಿ ಜಿ ಕಾಯ್ತೀರಿ, ಬಟ್ ಇ ಸಿ ಜಿ ಇನ್ನೂ ಎಲ್ಲೆಲ್ಲೂ ಇನ್ನೂ ಕಾಣಿಸ್ತಾನೆ ಇಲ್ಲ ನೋಡಿ. ಎಲ್ಲ ಅದಕ್ಕೆ ಅವಳಿಗೋಸ್ಕರನೇ ವೇಟಿಂಗ್. ಗಾಡಿ ಪೂಜೆ ಎಲ್ಲ ಆಯಿತು, ಬಟ್ ಇನ್ನು ಇ ಸಿ ಜಿ ಅವರೇ ಇಲ್ಲ. ಗಾಯ್ಸ್ ನಾವು ಊಟಿ ಟ್ರಿಪ್ ಹೊರಟಿದ್ದೀವಿ ಅಷ್ಟೇ. ಚಂದ್ರ ಚೆಲ್ಲಿದಂತ ಬೆಳದಿಂಗಳೇನು ನೀನು. ದೇವ್ರೆ, ಕೇರಳದಲ್ಲಿ ಇದ್ದೀವಿ, ಇವಾಗ ಊಟಿಗೆ ಹೋಗ್ಬೇಕು. ಎಲ್ಲರೂ ಕಾಫಿ ಟೀ ಕುಡಿಯೋದಕ್ಕೆ ಇಳಿದಿದ್ದಾರೆ. ಕಾಯಿಸಲ್ಲಿ ಹೋಗ್ತಾ ನೀಲಗಿರಿಸ್ ಎಲ್ಲ ಮರಗಳು. ಗಾಯ್ಸ್ ಮಾರ್ನಿಂಗ್ ವ್ಯೂ ಮಾತ್ರ ಮಸ್ತು. ಆ ಫಾಗು, ಆ ನೇಚರು. ಹೊಟ್ಟೆ ತುಂಬಿಸ್ಬಿಟ್ಟಿತ್ತು, ಬಟ್ ಇಲ್ಲೇನು ಸಿಕ್ಕಿಲ್ಲ ಬ್ರೇಕ್ಫಾಸ್ಟ್ ಎಲ್ಲ. ನಾವು ಮ್ಯಾಗಿ ಆಮೇಲೆ ಬ್ರೆಡ್ ಆಮ್ಲೆಟ್ ತಿಂದ್ಬಿಟ್ಟು ಇವಾಗ ನೋಡಿ ಅಂಗಡಿ ಹತ್ರ ಅವರೇ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ತಿಂದ್ಬಿಟ್ಟು ಇಲ್ಲಿ ಬಂದು ಟೀ ಕುಡಿತವ್ರೆ. ನಾನು ಶಾಪಿಂಗ್ ಮಾಡಿ ಊಟಿಲಿದ್ದೀವಿ, ಪ್ಲೇಸಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಬೆಟ್ಟದಲ್ಲಿದ್ದೀವಿ ಇವಾಗ. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಿದೆ ಗಾಯ್ಸ್ ನೇಚರ್. ಇದು ನನ್ನ ಔಟ್ಫುಟ್ ಇವತ್ತಿಂದು. ನಾವು ಇವಾಗ ದೊಡ್ಡ ಬೆಟ್ಟದಲ್ಲಿದ್ದೀವಿ. ಹಾಯ್, ದೊಡ್ಡ ಬೆಟ್ಟನಾ ಗೈಸ್? ನೋಡಿ ಎಷ್ಟು ಗಾಳಿ ಬರ್ತಾ ಇದೆ ಅಂತ. ಫಾಗ್ ಹಿಂಗೆ ಮಾಡ್ತೀವಿ ನೋಡಿ, ನಾವು ಫಾಗ್ ನಮ್ಮ ಬಾಯಲ್ಲೇ ಬರ್ತಾ ಇದೆ. ಈಗ ಟೈಮ್ ತೋರಿಸು 2:30 ಆಗಿದೆ. ಮಾರ್ನಿಂಗ್ ಥರ ಇದೆ ನೋಡಿ. ಹಿಂಗೆ 2 o'clock 2:30 ಆಗಿದೆ, ಬಟ್ ನೇಚರ್ ಮಾತ್ರ ಇನ್ನೂ ಮಾರ್ನಿಂಗ್ 6-7 ಥರ ಇದೆ. ನಾವು ಊಟಿಲಿ ಊಟ ಬಂದಿದ್ದೀವಿ. ಎಲೆ ಊಟ, ಮಸಾಲೆ ಜಾಸ್ತಿ. ಮಿಸ್ಟರ್ ಬ್ಲಾಗರ್ ಸುದೀಪ್ ಅವರೇ ಕಟ್ಟಿ ಮಾತಾಡಬೇಕು. ನಿಮ್ಮ ಊಟದ ಹಂಚಿಕೆ ಹೇಳ್ಬೇಕು ಅಷ್ಟೇ. ಟ್ರೈನ್ ಹೋಯ್ತು, ಟಿಕೆಟ್ ತಾನಕ್ಕಾಗಲ್ಲ. ನಾವಂತಲ್ಲಿ ಹೋಗಿರೋ ಹತ್ರ ಏನೇನು ಸ್ಪೆಷಲ್ ಇತ್ತು ಎಲ್ಲನೂ ಟ್ರೈ ಮಾಡಿದ್ವಿ. ನೀವು ಒಂದ್ಸಲ ಈ ಸೈಡ್ ಹೋದರೆ ಎಲ್ಲನೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅದು ಹೆಗ್ ಕಾಫ್ ಒಳ್ಳೆಯದು. ಇವಾಗ ಮಾವಿನ ತಿನ್ನೋಕ್ಕೆ ನೀವು ಬನ್ನಿ, ಟೇಸ್ಟ್ ಮಾಡಿ. ಬರೋಕ್ಕಾಗಿಲ್ಲ ಅಂದರೆ ಮನೇಲಿ ಉಪ್ಪು ಖಾರ ಹಾಕೊಂಡು ತಿನ್ನಿ ಅಷ್ಟೇ.